ಈ ದಿನ ಸೇರಿರೋದು ನಮ್ಮ ಭಾರತೀಯ ಜನತಾ ಪಾರ್ಟಿ ಏನಿದೆಯಾ ನಮಗೆ ಸ್ಟೇಟಿಂದ ಮತ್ತು ಜಿಲ್ಲೆಯಿಂದ ಮತ್ತು ನಮ್ಮ ತಾಲೂಕಿಗೆ ರಕ್ತದಾನ ಶಿಬಿರ ಮಾಡಬೇಕಂತ ಹೇಳಿದ್ದಾರೆ. ಅದು ಏನು ಕಾರಣ ಏನಂದರೆ ನಮ್ಮ RSS 100 ವರ್ಷ ತುಂಬಿ ಇವಾಗ 101ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಅದಕ್ಕೆ ಮತ್ತು ದೀನ್ ದಯಾಳ್ ಉಪಾಧ್ಯಾಯ್ ಅವರ ಜನ್ಮದಿನ ಪ್ರಯುಕ್ತ ನಾವು ರಕ್ತದಾನ ಶಿಬಿರವನ್ನು ಮಾಡಬೇಕಂತ ಮಾಹಿತಿ ಬಂದಿದೆ. ಅದಕ್ಕೆ ನಮ್ಮ ತಾಲೂಕಲ್ಲಿ ಎಲ್ಲ ಡಿಗ್ರಿ ಕಾಲೇಜು ಮತ್ತು ನಮ್ಮ RSS ಸಂಘದವರು ಯಾರಿದಾರೋ ಟೋಟಲ್ ಇದೇನಂದರೆ ನಮ್ಮ ದೇಶದ ಹೋರಾಟಗಾರರು ಮತ್ತು ಯೋಧರ ನೆನಪಿಗೆ ಕೂಡ ಸೇರುತ್ತೆ ಇದು. ಮತ್ತು ನಮ್ಮ ರಕ್ತದಾನ ಶಿಬಿರ ಬಂದು ರಾಷ್ಟ್ರೋತ್ಥಾನ ರಕ್ತದಾನ ಅವರೇ RSS ಅವರೇ ಬಂದು ಇದನ್ನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅತಿ ಹೆಚ್ಚಾಗಿ ಸಂಖ್ಯೆ ಸೇರಿ ನಾವು ಅನ್ಕೊಂಡಿದೀವಿ 150ರಿಂದ 200 ಮಾಡಬೇಕು ಅಂತ ಅನ್ಕೊಂಡಿದೀವಿ. ಅದು ನಿಮ್ಮ ಮೀಡಿಯಾ ಮುಖಾಂತರ ಇನ್ನೂ ಸ್ವಲ್ಪ ಪಬ್ಲಿಸಿಟಿ ಮಾಡಿ ಚೆನ್ನಾಗಿ ಮಾಡಿ ಅದನ್ನ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಸೇರಿಸ್ಬೇಕಂತ ನಾವೆಲ್ಲ ಸೇರಿ ನಮ್ಮ ಜನರಲ್ ಸೆಕ್ರೆಟರಿ ಮೈಕ್ ಶಂಕರಣ್ಣ ಆಗ್ಬೋದು, ನಂಜಣ್ಣ ಆಗ್ಬೋದು, ನಮ್ಮ ಸೋಮು ಆಗ್ಬೋದು, ಯುವ ಮೋರ್ಚಾ ಇವಾಗ ಹೊಸದಾಗಿ ಹಾಕಿರೋದು ಬಾಬು ಆಗ್ಬೋದು, ನಮ್ಮ ಶರಣ್ ಗ್ರಾಮಾಂತರ ಯುವ ಮೋರ್ಚಾ ಅಧ್ಯಕ್ಷರಾಗಿರ್ಬೋದು, ಎಲ್ಲ ಸೇರಿ ಕಾರ್ಯಕ್ರಮ ಮಾಡ್ತಾ ಇದೀವಿ. ಎಲ್ರಿಗೂ ತಿಳಿಸೋದೇನಂದ್ರೆ ನಾವು ದೇಶಕ್ಕೆ ಏನಾದರೂ ಒಂದು ಒಳ್ಳೆ ಸೇವೆ ಮಾಡ್ತೀವಿ ಅಂದ್ರೆ ಅದು ಒಂದು ರಕ್ತದಾನ ಕೂಡ ಅಂತ ಹೇಳ್ಬೋದು. ಯಾಕಂದ್ರೆ ಎಷ್ಟೋ ಜನ ಬಡವರಾಗ್ಲಿ ಮತ್ತೆ ಬ್ಲಡ್ ಇಲ್ಲದೆ ಎಷ್ಟೋ ಸಾವುಗಳಾಗ್ತಾ ಇದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ಕಾಲದಲ್ಲಿ ಬ್ಲಡ್ಗೆ ಎಷ್ಟೋ ತೊಂದರೆ ಇದೆ. ಬನ್ನಿ, ನೀವು ಕೊಡೋ ಒಂದು ಬ್ಲಡ್ ಒಂದು ಪ್ರಾಣವನ್ನ ನಿಲ್ಲಿಸುತ್ತೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಇನ್ನೊಂದೇನಂದ್ರೆ ನಮ್ಮ MP ಮುನ್ಸೋಮಣ್ಣನು ಬರ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ಸುಂದರಣ್ಣನು ಬರ್ತಾ ಇದ್ದಾರೆ, ನಮ್ಮ ಜಿಲ್ಲಾ ಅಧ್ಯಕ್ಷರು ಓಂ ಶಕ್ತಿ ಅವರು ಬರ್ತಾ ಇದ್ದಾರೆ. ಇನ್ನ ರಾಜ್ಯದಿಂದಾನು ಸೂಚನೆ ಯಾರಾದ್ರೂ ಬರ್ಬಹುದು. ಯೋಗಿ ನಾರಾಯಣ ಕಲ್ಯಾಣ ಮಂಟಪದಲ್ಲಿ ಇದು ನಡೆಯುತ್ತೆ. ಮತ್ತೆ ಸ್ಥಳ ಯೋಗಿ ನಾರಾಯಣ ಕಲ್ಯಾಣ ಮಂಟಪ. ಮತ್ತೆ ಬೆಳಗ್ಗೆ 9 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಯಾರಾದ್ರೂ ಆಗ್ಲಿ ಬಂದು ಒಂದು ಜೀವವನ್ನು ಉಳಿಸಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆ ಸಂಘದ ಬಗ್ಗೆ ಏನಂದ್ರೆ, ನಾನು ಮಲ್ಕೆಯಿಂದ ಅಲ್ಲಿಂದ ಬಂದವನೇ. ಆ ಸಿದ್ಧಾಂತಗಳು ಯಾರು ತಿಳ್ಕೊಂಡಿರ್ತಾರೋ ಅವನ್ ಸಮಾಜವನ್ನ ಕೆಡ್ಸಕ್ ಹೋಗಲ್ಲ, ಸಮಾಜವನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸ್ತಾನೆ. ಅದೇ ಈ ಕಾಲದಲ್ಲಿ RSS ಯಾರು ಸೇರ್ತಾ ಇಲ್ಲ, ಇದು ಮಾಡ್ತಾ ಇಲ್ಲ ಅಂತವ್ರೆಲ್ಲ ಬ್ಯಾಡ್ ಹ್ಯಾಬಿಟ್ಸ್ಗೆ ಹೋಗಿ ಅವ್ರ ತಂದೆ ತಾಯಿನ ಸರಿಯಾಗಿ ನೋಡ್ತಾ ಇಲ್ಲ. RSS ಅಲ್ಲಿ ಯಾರು ಹೋಗ್ತಾರೋ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತಂದೆ ತಾಯಿನ ಅವ್ರ ಮಕ್ಕಳನ್ನ ಹೆಂಗ್ ನೋಡ್ಕೋಬೇಕು, ಸಮಾಜ ಹೆಂಗಿರ್ಬೇಕು, ದೇಶ ಹೆಂಗಿರ್ಬೇಕು, ನಮ್ಮ ದೇಶದ ಯಾರೇ ಬರ್ಲಿ ಅದನ್ನ ಹೆಂಗೆ ಒಳ್ಳೆ ರೀತಿಯಲ್ಲಿ ಒಂದು ದಾರಿಯಲ್ಲಿ ಹೋಗ್ಬೇಕು ಅನ್ನೋದೇ RSS. ನಾನೊಂದು ವಿಷಯ ಹೇಳ್ತೀನಿ ನೋಡಿ, ನಮ್ಮ ಮೋದಿಜಿ ಕೂಡ ಒಂದು ದೇಶದ ಪ್ರಧಾನಿ ಆಗಿದ್ದಾರೆ. ಅದು ಎಲ್ಲಿಂದ ಬಂದಿರೋದು ಅಂದ್ರೆ RSS ಇಂದಾನೆ. ನಿಜವಾಗ್ಲೂ BJP 100ಕ್ಕೆ 100 ಒಂದು ಮಾತು ಹೇಳ್ಬೇಕಂದ್ರೆ RSS ಸಿದ್ಧಾಂತಗಳಿಂದ ಬಂದು ಒಳ್ಳೆ ನಾಯಕ ಆಗಿ ದೇಶ ಪ್ರಧಾನಿ ಕೂಡ ಹಾಕಿದ್ದಾರೆ. ಆದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾವು RSS ಇಂದ ನಾವು ದೇಶವನ್ನು ಒಳ್ಳೆ ಉನ್ನತವಾದ ಸ್ಥಾನಕ್ಕೆ ಕಟ್ತೀವಿ. ಇನ್ನ RSS ಮುಖಾಂತರ ರಾಜಕೀಯಕ್ಕೆ ಬಂದು ಒಳ್ಳೆ ವ್ಯಕ್ತಿತ್ವಗಳಾಗಿ ಒಳ್ಳೆ ಜವಾಬ್ದಾರಿಗಳು ತಗೊಂಡು ದೇಶವನ್ನು ಉನ್ನತವಾದ ಸ್ಥಾನಕ್ಕೆ ನಾವು ಕಟ್ತೀವಿ ಅಂತ ಹೇಳಿ ನಾನು ಇವಾಗ ಬಾಬು ಕೂಡ ಇವಾಗ ಯುವ ಮೋರ್ಚಾದಿಂದ RSS ಇಂದ ಬಂದವನೆ, ಶರಣ್ ಬಂದವನೆ. ಇವರೇ ಹೇಳ್ದಿರ ಪ್ರತಿ ಬೂತ್ಗಳಲ್ಲಿಂದ ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ, ಯಾರೇ ಜವಾಬ್ದಾರಿ ನಮ್ಮ ಬೂತ್ಗಳಲ್ಲಿ ಜವಾಬ್ದಾರಿ ಇವಾಗ ನಾವು ಪ್ರತಿಯೊಂದು ವಿಲೇಜ್ ಅಲ್ಲೂ ನಾವು 21 ಜನ ಕಮಿಟಿಗಳು ಮಾಡ್ತಾ ಇದೀವಿ. ಶಕ್ತಿ ಕೇಂದ್ರ ಅಂದ್ರೆ ಆ ಪಂಚಾಯತಿಯಲ್ಲಿ ಬರೋ ಶಕ್ತಿ ಕೇಂದ್ರಗಳಲ್ಲೂ ಕೂಡ ಮಾಡ್ತಾ ಇದೀವಿ. ಮಹಾಶಕ್ತಿ ಕೇಂದ್ರ ಅಂದ್ರೆ ಆ ಹೋಬ್ಳಿಗಳಲ್ಲಿ ಮಾಡ್ತಾ ಇದೀವಿ. ಯಾರಾದ್ರೂ ನಮ್ ಜವಾಬ್ದಾರಿ ದೇಶಕ್ಕೋಸ್ಕರ ನಾನು ಸ್ವಲ್ಪ ಟೈಮ್ ಕೊಡ್ತೀನಿ, ಕೆಲಸ ಮಾಡ್ತೀನಿ, ಭಾಜಪಕ್ಕೋಸ್ಕರ ಮಾಡ್ತೀನಿ ಅನ್ನೋರು ಯಾರಾದ್ರೂ ಇದ್ರೆ ನಾವು ಇವಾಗ ನಿಮ್ಗೆ ಮೆಸೇಜ್ ನಂಬರ್ ಕೊಡ್ತೀನಿ, ಇದ್ರಲ್ಲಿದೆ ನಂಬರ್ಗಳು. ಆ ನಂಬರ್ಗಳಿಗೆ ಇದು ಮಾಡಿ ನಾವು ಆ ಜವಾಬ್ದಾರಿಗಳು ಕೂಡ ಅವ್ರ ವ್ಯಕ್ತಿತ್ವ ನೋಡಿ ನಾವು ಅದನ್ನ ಇದು ಮಾಡ್ತೀವಿ. ದೇಶದಲ್ಲಿ ಹಲವಾರು ಸಂಘ ಸಂಘಟನೆಗಳು ಇಲಾಖೆ ಪರವಾಗಿ ಹಲವಾರು ಇದೆ. ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶದ ಪರವಾಗಿ ಅನ್ನೊಂದು ಮಾತು ಬರ್ತಾನೆ ಈ ಬಾರಿ, ಅದ್ರ ಬಗ್ಗೆ ಅದ್ ನಿಜವಾಗ್ಲೂ ಇವಾಗ ನೀವೇ ಎಲ್ಲ ಆನ್ಸರ್ ಹೇಳಿದ್ರಲ್ಲ, ಅದಿರೋದೇ ಅಲ್ಲ ಸತ್ಯ. ಏನಂದ್ರೆ RSS ಅನ್ನೋದು ನಮ್ಮ ದೇಶದಲ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾವು ದೇಶ ಉಳಿಬೇಕಂದ್ರೂ ಕೂಡ ಒಂದು RSS ಸಿದ್ಧಾಂತಗಳಿಂದಾನೆ. ಇವಾಗ ನಮ್ಮ ಪ್ರತಿಯೊಬ್ಬ ವ್ಯಕ್ತಿನೂ ಇವಾಗ ಪ್ರತಿಯೊಬ್ಬರು ಒಂದು ಯೋಗ ಆಗ್ಲಿ, RSS ಆಗ್ಲಿ, ಬಜರಂಗ್ ದಳ ಆಗ್ಲಿ, ಮತ್ತೆ ಹಿಂದೂ ಪರಿಷತ್ ಆಗ್ಲಿ, ಅವೆಲ್ಲ ಏನಕ್ಕಂದ್ರೆ ಕೆಲವರು ಅನ್ಕೊಳ್ಳೋದು ಇದರಿಂದ ಏನೋ ಹೆಚ್ಚು ಕಡಿಮೆ ಆಗುತ್ತೆ, ಅದು ಕೆಲವರು ಆ ಮೆಂಟಾಲಿಟಿಯಲ್ಲಿರೋರು. ಆದ್ರೆ ಅವ್ರಿಗೆ ಹೇಳೋದೇನಂದ್ರೆ
ನೀವು ಇದ್ರಲ್ಲಿ ಸೇರಿಸಿ ನಿಮ್ ತಂದೆ ತಾಯಿನ ಹೆಂಗ್ ನೋಡ್ಕೋಬೇಕು, ಸಮಾಜವನ್ನ ಹೆಂಗ್ ನೋಡ್ಕೋಬೇಕು, ಮತ್ತೆ ನಮ್ಮ ದೇಶ ಹೆಂಗ್ ನೋಡ್ಕೋಬೇಕು ಅನ್ನೋದು ಹೇಳ್ಕೊಡುತ್ತೆ. ಮತ್ತೆ ಅವ್ರು ನಮಗೆ ರಿಟರ್ನ್ ಹೇಳ್ತಾರೆ. ಫಸ್ಟ್ ನೀವು RSS ಅಲ್ಲಿ ಬಂದು ಸೇರ್ಕೊಂಡು ಆ ಸಿದ್ಧಾಂತಗಳು ಕಲೀರಿ, ಮತ್ತೆ ನನಗೆ ನೀವು ಕೇಳಿ, ಅಯ್ಯೋ ನೀವ್ ಹೇಳಿದ್ ನಿಜ ಅಂತ ಹೇಳ್ತೀನಿ. ಯಾರು ಕೇಳಿರಲ್ಲೋ, ಯಾರೋ ಮಾತುಗಳು ಕೇಳಿ ಒಂಥರ ಥಿಂಕಿಂಗ್ ಮಾಡಿರ್ತಾರೋ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ ಮಾತು. ನಾನೊಂದು ವಿಷಯ ಹೇಳ್ತೀನಿ, ದೇಶ ಉಳಿಬೇಕಂದ್ರೆ, ನಾವು ಏನಾದ್ರೂ ಇರ್ಬೇಕಂದ್ರೆ ದೇಶಭಕ್ತಿ ಇರ್ಬೇಕು. ದೇಶಭಕ್ತಿ ಇರ್ಬೇಕಂದ್ರೆ ಅದು RSS ಅಲ್ಲಿ ಇದೆ ಅಂತ ನಾನು ನಂಬ್ತೀನಿ. ಯುವಕರಿಗೆ ಏನಂದ್ರೆ ಕೆಟ್ಟ ಅಭ್ಯಾಸಗಳಿಗೆ ಹೋಗ್ಬೇಡಿ, ಸಮಾಜ ಉದ್ಧಾರ ಮಾಡೋಣ. ಇವಾಗ ಕಾಲ ಏನಾಗ್ತಾ ಇದೆ ಅಂದ್ರೆ ದಿನೇ 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 ಕೆಟ್ಟ ಅಭ್ಯಾಸಗಳಿಗೆ ಹೊಟ್ಟೋಗ್ತಾ ಇದ್ದಾರೆ. ದೇಶನ ಉಳಿಸೋಣ, ಒಳ್ಳೆ ಸಮಾಜನ ಬೆಳೆಸೋಣ. ನಿಮ್ ತಂದೆ ತಾಯಿಗೆ ಒಳ್ಳೆ ಗೌರವ ಕೊಡಿ, ನೀವು ಒಂದು ಸೊಸೈಟಿಯಲ್ಲಿ ಒಂದು ಒಳ್ಳೆ ಕೆಲಸಗಳು ಮಾಡಿ. ಮತ್ತೆ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಕ್ ಹೋದ್ರೆ ನೀವು ಎಂದಿಗೂ ಸಕ್ಸಸ್ ಆಗಲ್ಲ. ನಿಮ್ ಬಗ್ಗೆ, ನಿಮ್ ಫ್ಯಾಮಿಲಿ ಬಗ್ಗೆ, ದೇಶದ ಬಗ್ಗೆ ಚಿಂತನೆ ಮಾಡಿ ನೀವು ಸಕ್ಸಸ್ ಆಗ್ತೀರಿ ಅಂತ ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.